ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಸೆಕೆಂಡ್ PUC ಸೈನ್ಸ್ ಕಂಪ್ಲೀಟ್ ಮಾಡಿದ ನಂತರ ಮುಂದೆ ಎಂಜಿನಿಯರಿಂಗ್ ಮಾಡಬೇಕು ಅಂತಿರೋ ವಿದ್ಯಾರ್ಥಿಗಳಿಗೆ ತುಂಬ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಅಂದರೆ ನೀವೀಗ KCETಗೆ ಅಪ್ಲೈ ಮಾಡ್ತೀರಾ. ಅದ್ರ ಜೊತೆಗೆ ಎಂಜಿನಿಯರಿಂಗ್ ಮಾಡೋದಕ್ಕೆ ನೀವು COMEDಗೆ ಕೂಡ ಅಪ್ಲೈ ಮಾಡಬಹುದು. ಅಂದರೆ ಕರ್ನಾಟಕದ ಟಾಪ್ ಎಂಜಿನಿಯರಿಂಗ್ ಕಾಲೇಜಸ್ ಏನಿದಾವೆ ಅದರಲ್ಲಿ KCET ಮೂಲಕ ಅಡ್ಮಿಷನ್ ಪಡ್ಕೋಬಹುದು. ಅಕಸ್ಮಾತ್ ನಿಮ್ಮ ರ್ಯಾಂಕಿಂಗ್ ಅಷ್ಟು ಚೆನ್ನಾಗಿ ಬಂದಿಲ್ಲ KCETಯಲ್ಲಿ, ಆ ಟೈಮಲ್ಲಿ ಟಾಪ್ ಎಂಜಿನಿಯರಿಂಗ್ ಕಾಲೇಜಲ್ಲಿ KCET ಅಂಡರ್ ಸೀಟ್ ಸಿಗದೆ ಇದ್ದರೆ COMEDಗೆ ಎಕ್ಸಾಮ್ ಏನಿದೆ ಅದನ್ನು ಬರೆದು COMEDಗೆ ಥ್ರೂ ಕೂಡ ಅಡ್ಮಿಷನ್ನ ಪಡ್ಕೋಬಹುದು. ನಂತರ COMEDಗೆ ಎಕ್ಸಾಮ್ ಏನಿತ್ತು ಅದರ ಅಪ್ಲಿಕೇಶನ್ ಮಾರ್ಚ್ 15ಕ್ಕೆ ಮುಗಿದಿತ್ತು. ಈಗೇನು ಮಾಡಿದೆ ಅಂತ ಹೇಳಿದ್ರೆ ಲಾಸ್ಟ್ ಡೇಟನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. ಈಗ ವಿದ್ಯಾರ್ಥಿಗಳು ಮಾರ್ಚ್ 20 ಮಧ್ಯಾಹ್ನ 12 ಗಂಟೆವರೆಗೆ ಈ COMEDಗೆ ಎಕ್ಸಾಮ್ಗೆ ಅಪ್ಲಿಕೇಶನ್ ಹಾಕಬಹುದು. ನಂತರ COMEDಗೆ ಎಕ್ಸಾಮಲ್ಲೂ ಕೂಡ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಎಕ್ಸಾಮನ್ನು ಬರೀಬೇಕಾಗತ್ತೆ. ನಂತರ ಅಲ್ಲಿ ಕೂಡ ಪ್ರತಿ ಸಬ್ಜೆಕ್ಟ್ನ ಎಕ್ಸಾಮ್ 60 ಮಾರ್ಕ್ಸ್ ನಡೆಯುತ್ತೆ. ಇವಾಗ KCETಗೆ ಪ್ರಿಪ್ರೇಷನ್ ನಡೆಸಿರ್ತೀರಾ, ಅದೇ ಪ್ರಿಪ್ರೇಷನ್ ಇಟ್ಕೊಂಡು COMEDಗೆ ಬರೆದ್ರೂ ಕೂಡ ಒಳ್ಳೆ ರ್ಯಾಂಕನ್ನು ಪಡ್ಕೋಬಹುದು COMEDಗೆಯಲ್ಲಿ. ನಂತರ COMEDಗೆ ಥ್ರೂ ಟಾಪ್ ಎಂಜಿನಿಯರಿಂಗ್ ಕಾಲೇಜಲ್ಲಿ ಅಡ್ಮಿಷನ್ ಕೂಡ ಪಡ್ಕೋಬಹುದು. ಅದು ಹೇಳಿದ್ನಲ್ವಾ, ಲಾಸ್ಟ್ ಡೇಟ್ ಮಾರ್ಚ್ 20 ಆಗಿರುತ್ತೆ. ಮಧ್ಯಾಹ್ನ 12 ಗಂಟೆವರೆಗೆ ಅಪ್ಲಿಕೇಶನ್ ಹಾಕಬಹುದು. ನೀವು ಇದುವರೆಗೆ ಅಪ್ಲಿಕೇಶನ್ ಹಾಕಿದ್ರೆ ಅಪ್ಲಿಕೇಶನ್ ಹಾಕಿ ನಂತರ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ಇನ್ಫಾರ್ಮೇಷನ್ ಶೇರ್ ಮಾಡಿ. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.